ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಂಗೆ ಭರ್ಜರಿ ನೀರು ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದ ನೀರು ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಹರಿದು ಬರ್ತಾ ಇರೋದ್ರಿಂದ ಒಳ ಹರಿವು ಹೆಚ್ಚಳ ಆಗಿದೆ. ಹೇಮಾವತಿಗೆ ಒಂದೇ ದಿನಕ್ಕೆ 17,812 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗುವಷ್ಟು ನೀರು ಹರಿದು ಬಂದಿದೆ. ಹಾಸನ ತಾಲೂಕಿನ ಗೋರೂರಿನಲ್ಲಿ ಇರತಕ್ಕಂಥ ಹೇಮಾವತಿ ಜಲಾಶಯ. ಈ ಬಾರಿ ಹಾಸನದಲ್ಲಿ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಮಳೆ ಆಗಿರುವಂತದ್ದು. ಜೊತೆಗೆ ಹಾಸನದ ಪಕ್ಕದ ಜಿಲ್ಲೆಗಳಾದ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಮೂಡಿಗೆರೆ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯಕ್ಕೆ ಇವತ್ತು 17,000 ಕ್ಯೂಸೆಕ್ ನೀರು ಹರಿದು ಬರ್ತಿರುವಂತದ್ದು. ಹೀಗಾಗಿ ಹೇಮಾವತಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ ಸುಮಾರು 20 ಟಿಎಂಸಿ ಅಷ್ಟು ಇರುವಂತದ್ದು. ಹೇಮಾವತಿ ಜಲಾಶಯದ ಮಟ್ಟ ಸುಮಾರು ಅಂದ್ರೆ ಸಾಮರ್ಥ್ಯ 37 ಟಿಎಂಸಿ ಅಷ್ಟು. ಈಗ ನಾನು ಹಾಸನದ ಹೇಮಾವತಿ ಗೊರೂರು ಜಲಾಶಯದ ಇವತ್ತಿನ ಒಂದು ದೃಶ್ಯವನ್ನ ತೋರಿಸ್ತಿದ್ದೇನೆ. ಮೇ ತಿಂಗಳಿಗೆ ಹೇಮಾವತಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಮಾವತಿ ಜಲಾಶಯವು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇನ್ನ ಆ ಭಾಗದಲ್ಲಿ ನಾನು ನೇರವಾಗಿ ತೋರಿಸ್ತಾ ಇರುವಂತಹ ಭಾಗ ಏನಿದೆ ಅದು ನಮಗೂ ಹಾಗೂ ಕೊಡಗು ಮತ್ತು ಪಶ್ಚಿಮ ಘಟ್ಟದ ಭಾಗದ ಏನು ಗುಡ್ಡಗಳಿವೆ ಆ ಒಂದು ದೃಶ್ಯಗಳು ಕೂಡ ಇಲ್ಲಿ ಕಾಣಬಹುದು. ಜೊತೆಗೆ ಈಗಾಗಲೇ ಮೇ ತಿಂಗಳಲ್ಲಿ ಸಾಕಷ್ಟು ನಿರಂತರವಾಗಿ ಪೂರ್ವ ಮುಂಗಾರು ಅಬ್ಬರ ಇರುವ ಕಾರಣ ಜಲಾಶಯದ ಸುತ್ತಮುತ್ತಲಿನ ಪ್ರದೇಶವೂ ಕೂಡ ಹಚ್ಚ ಹಸಿರನ್ನ ಹೊದ್ದು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಜೊತೆಗೆ ಇವತ್ತು ಹೇಮಾವತಿ ಜಲಾಶಯದಿಂದ ಸುಮಾರು 3,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಈ ಬಾರಿ ಹೇಮಾವತಿ ಜಲಾಶಯದಿಂದ ಸಾಕಷ್ಟು ಬೇಗ ನೀರನ್ನ ಕೂಡ ಬೇಗ ಜಲಾಶಯ ತುಂಬುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಕೆಲವು ಬಾರಿ ಏನು ಬರದ ನೆರಳನ್ನ ಆವರಿಸಿದಂತಹ ಹೇಮಾವತಿ ಜಲಾಶಯ ಈ ಬಾರಿ ಮೇ ತಿಂಗಳಿನಲ್ಲೇ ಅತಿ ಹೆಚ್ಚು ಪೂರ್ವ ಮುಂಗಾರು ಸುರಿತಾ ಇರುವಂತಹ ಮಳೆ ಬರ್ತಾ ಇರುವಂತಹ ಕಾರಣದಲ್ಲಿ ಈ ಬಾರಿ 20 ಟಿಎಂಸಿ ನೀರನ್ನ ಹೇಮಾವತಿ ಜಲಾಶಯ ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಂಗೆ ಭರ್ಜರಿ ನೀರು ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದ ನೀರು ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಹರಿದು ಬರ್ತಾ ಇರೋದ್ರಿಂದ ಒಳ ಹರಿವು ಹೆಚ್ಚಳ ಆಗಿದೆ. ಹೇಮಾವತಿಗೆ ಒಂದೇ ದಿನಕ್ಕೆ 17,812 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗುವಷ್ಟು ನೀರು ಹರಿದು ಬಂದಿದೆ. ಹಾಸನ ತಾಲೂಕಿನ ಗೋರೂರಿನಲ್ಲಿ ಇರತಕ್ಕಂಥ ಹೇಮಾವತಿ ಜಲಾಶಯ. ಈ ಬಾರಿ ಹಾಸನದಲ್ಲಿ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಮಳೆ ಆಗಿರುವಂತದ್ದು. ಜೊತೆಗೆ ಹಾಸನದ ಪಕ್ಕದ ಜಿಲ್ಲೆಗಳಾದ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಮೂಡಿಗೆರೆ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯಕ್ಕೆ ಇವತ್ತು 17,000 ಕ್ಯೂಸೆಕ್ ನೀರು ಹರಿದು ಬರ್ತಿರುವಂತದ್ದು. ಹೀಗಾಗಿ ಹೇಮಾವತಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ ಸುಮಾರು 20 ಟಿಎಂಸಿ ಅಷ್ಟು ಇರುವಂತದ್ದು. ಹೇಮಾವತಿ ಜಲಾಶಯದ ಮಟ್ಟ ಸುಮಾರು ಅಂದ್ರೆ ಸಾಮರ್ಥ್ಯ 37 ಟಿಎಂಸಿ ಅಷ್ಟು. ಈಗ ನಾನು ಹಾಸನದ ಹೇಮಾವತಿ ಗೊರೂರು ಜಲಾಶಯದ ಇವತ್ತಿನ ಒಂದು ದೃಶ್ಯವನ್ನ ತೋರಿಸ್ತಿದ್ದೇನೆ. ಮೇ ತಿಂಗಳಿಗೆ ಹೇಮಾವತಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಮಾವತಿ ಜಲಾಶಯವು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇನ್ನ ಆ ಭಾಗದಲ್ಲಿ ನಾನು ನೇರವಾಗಿ ತೋರಿಸ್ತಾ ಇರುವಂತಹ ಭಾಗ ಏನಿದೆ ಅದು ನಮಗೂ ಹಾಗೂ ಕೊಡಗು ಮತ್ತು ಪಶ್ಚಿಮ ಘಟ್ಟದ ಭಾಗದ ಏನು ಗುಡ್ಡಗಳಿವೆ ಆ ಒಂದು ದೃಶ್ಯಗಳು ಕೂಡ ಇಲ್ಲಿ ಕಾಣಬಹುದು. ಜೊತೆಗೆ ಈಗಾಗಲೇ ಮೇ ತಿಂಗಳಲ್ಲಿ ಸಾಕಷ್ಟು ನಿರಂತರವಾಗಿ ಪೂರ್ವ ಮುಂಗಾರು ಅಬ್ಬರ ಇರುವ ಕಾರಣ ಜಲಾಶಯದ ಸುತ್ತಮುತ್ತಲಿನ ಪ್ರದೇಶವೂ ಕೂಡ ಹಚ್ಚ ಹಸಿರನ್ನ ಹೊದ್ದು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಜೊತೆಗೆ ಇವತ್ತು ಹೇಮಾವತಿ ಜಲಾಶಯದಿಂದ ಸುಮಾರು 3,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಈ ಬಾರಿ ಹೇಮಾವತಿ ಜಲಾಶಯದಿಂದ ಸಾಕಷ್ಟು ಬೇಗ ನೀರನ್ನ ಕೂಡ ಬೇಗ ಜಲಾಶಯ ತುಂಬುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಕೆಲವು ಬಾರಿ ಏನು ಬರದ ನೆರಳನ್ನ ಆವರಿಸಿದಂತಹ ಹೇಮಾವತಿ ಜಲಾಶಯ ಈ ಬಾರಿ ಮೇ ತಿಂಗಳಿನಲ್ಲೇ ಅತಿ ಹೆಚ್ಚು ಪೂರ್ವ ಮುಂಗಾರು ಸುರಿತಾ ಇರುವಂತಹ ಮಳೆ ಬರ್ತಾ ಇರುವಂತಹ ಕಾರಣದಲ್ಲಿ ಈ ಬಾರಿ 20 ಟಿಎಂಸಿ ನೀರನ್ನ ಹೇಮಾವತಿ ಜಲಾಶಯ ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ.
ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಂಗೆ ಭರ್ಜರಿ ನೀರು ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದ ನೀರು ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಹರಿದು ಬರ್ತಾ ಇರೋದ್ರಿಂದ ಒಳಹರಿವು ಹೆಚ್ಚಳ ಆಗಿದೆ. ಹೇಮಾವತಿಗೆ ಒಂದೇ ದಿನಕ್ಕೆ 17,812 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗುವಷ್ಟು ನೀರು ಹರಿದು ಬಂದಿದೆ. ಹಾಸನ ತಾಲೂಕಿನ ಗೋರೂರಿನಲ್ಲಿ ಇರತಕ್ಕಂಥ ಹೇಮಾವತಿ ಜಲಾಶಯ. ಈ ಬಾರಿ ಹಾಸನದಲ್ಲಿ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಮಳೆ ಆಗಿರುವಂತದ್ದು. ಜೊತೆಗೆ ಹಾಸನದ ಪಕ್ಕದ ಜಿಲ್ಲೆಗಳಾದ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಮೂಡಿಗೆರೆ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯಕ್ಕೆ ಇವತ್ತು 17,000 ಕ್ಯೂಸೆಕ್ ನೀರು ಹರಿದು ಬರ್ತಿರುವಂತದ್ದು. ಹೀಗಾಗಿ ಹೇಮಾವತಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ ಸುಮಾರು 20 ಟಿಎಂಸಿ ಅಷ್ಟು ಇರುವಂತದ್ದು. ಹೇಮಾವತಿ ಜಲಾಶಯದ ಮಟ್ಟ ಸುಮಾರು ಅಂದ್ರೆ ಸಾಮರ್ಥ್ಯ 37 ಟಿಎಂಸಿ ಅಷ್ಟು. ಈಗ ನಾನು ಹಾಸನದ ಹೇಮಾವತಿ ಗೊರೂರು ಜಲಾಶಯದ ಇವತ್ತಿನ ಒಂದು ದೃಶ್ಯವನ್ನ ತೋರಿಸ್ತಿದ್ದೇನೆ. ಮೇ ತಿಂಗಳಿಗೆ ಹೇಮಾವತಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಮಾವತಿ ಜಲಾಶಯವು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇನ್ನ ಆ ಭಾಗದಲ್ಲಿ ನಾನು ನೇರವಾಗಿ ತೋರಿಸ್ತಾ ಇರುವಂತಹ ಭಾಗ ಏನಿದೆ ಅದು ನಮಗೂ ಹಾಗೂ ಕೊಡಗು ಮತ್ತು ಪಶ್ಚಿಮ ಘಟ್ಟದ ಭಾಗದ ಏನು ಗುಡ್ಡಗಳಿವೆ ಆ ಒಂದು ದೃಶ್ಯಗಳು ಕೂಡ ಇಲ್ಲಿ ಕಾಣಬಹುದು. ಜೊತೆಗೆ ಈಗಾಗಲೇ ಮೇ ತಿಂಗಳಲ್ಲಿ ಸಾಕಷ್ಟು ನಿರಂತರವಾಗಿ ಪೂರ್ವ ಮುಂಗಾರು ಅಬ್ಬರ ಇರುವ ಕಾರಣ ಜಲಾಶಯದ ಸುತ್ತಮುತ್ತಲಿನ ಪ್ರದೇಶವೂ ಕೂಡ ಹಚ್ಚ ಹಸಿರನ್ನ ಹೊದ್ದು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಜೊತೆಗೆ ಇವತ್ತು ಹೇಮಾವತಿ ಜಲಾಶಯದಿಂದ ಸುಮಾರು 3,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಈ ಬಾರಿ ಹೇಮಾವತಿ ಜಲಾಶಯದಿಂದ ಸಾಕಷ್ಟು ಬೇಗ ನೀರನ್ನ ಕೂಡ ಬೇಗ ಜಲಾಶಯ ತುಂಬುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಕೆಲವು ಬಾರಿ ಏನು ಬರದ ನೆರಳನ್ನ ಆವರಿಸಿದಂತಹ ಹೇಮಾವತಿ ಜಲಾಶಯ ಈ ಬಾರಿ ಮೇ ತಿಂಗಳಿನಲ್ಲೇ ಅತಿ ಹೆಚ್ಚು ಪೂರ್ವ ಮುಂಗಾರು ಸುರಿತಾ ಇರುವಂತಹ ಮಳೆ ಬರ್ತಾ ಇರುವಂತಹ ಕಾರಣದಲ್ಲಿ ಈ ಬಾರಿ 20 ಟಿಎಂಸಿ ನೀರನ್ನ ಹೇಮಾವತಿ ಜಲಾಶಯ ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಂಗೆ ಭರ್ಜರಿ ನೀರು ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದ ನೀರು ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಹರಿದು ಬರ್ತಾ ಇರೋದ್ರಿಂದ ಒಳಹರಿವು ಹೆಚ್ಚಳ ಆಗಿದೆ. ಹೇಮಾವತಿಗೆ ಒಂದೇ ದಿನಕ್ಕೆ 17,812 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗುವಷ್ಟು ನೀರು ಹರಿದು ಬಂದಿದೆ. ಹಾಸನ ತಾಲೂಕಿನ ಗೋರೂರಿನಲ್ಲಿ ಇರತಕ್ಕಂಥ ಹೇಮಾವತಿ ಜಲಾಶಯ. ಈ ಬಾರಿ ಹಾಸನದಲ್ಲಿ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಮಳೆ ಆಗಿರುವಂತದ್ದು. ಜೊತೆಗೆ ಹಾಸನದ ಪಕ್ಕದ ಜಿಲ್ಲೆಗಳಾದ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಮೂಡಿಗೆರೆ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯಕ್ಕೆ ಇವತ್ತು 17,000 ಕ್ಯೂಸೆಕ್ ನೀರು ಹರಿದು ಬರ್ತಿರುವಂತದ್ದು. ಹೀಗಾಗಿ ಹೇಮಾವತಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ ಸುಮಾರು 20 ಟಿಎಂಸಿ ಅಷ್ಟು ಇರುವಂತದ್ದು. ಹೇಮಾವತಿ ಜಲಾಶಯದ ಮಟ್ಟ ಸುಮಾರು ಅಂದ್ರೆ ಸಾಮರ್ಥ್ಯ 37 ಟಿಎಂಸಿ ಅಷ್ಟು. ಈಗ ನಾನು ಹಾಸನದ ಹೇಮಾವತಿ ಗೊರೂರು ಜಲಾಶಯದ ಇವತ್ತಿನ ಒಂದು ದೃಶ್ಯವನ್ನ ತೋರಿಸ್ತಿದ್ದೇನೆ. ಮೇ ತಿಂಗಳಿಗೆ ಹೇಮಾವತಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಮಾವತಿ ಜಲಾಶಯವು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇನ್ನ ಆ ಭಾಗದಲ್ಲಿ ನಾನು ನೇರವಾಗಿ ತೋರಿಸ್ತಾ ಇರುವಂತಹ ಭಾಗ ಏನಿದೆ ಅದು ನಮಗೂ ಹಾಗೂ ಕೊಡಗು ಮತ್ತು ಪಶ್ಚಿಮ ಘಟ್ಟದ ಭಾಗದ ಏನು ಗುಡ್ಡಗಳಿವೆ ಆ ಒಂದು ದೃಶ್ಯಗಳು ಕೂಡ ಇಲ್ಲಿ ಕಾಣಬಹುದು. ಜೊತೆಗೆ ಈಗಾಗಲೇ ಮೇ ತಿಂಗಳಲ್ಲಿ ಸಾಕಷ್ಟು ನಿರಂತರವಾಗಿ ಪೂರ್ವ ಮುಂಗಾರು ಅಬ್ಬರ ಇರುವ ಕಾರಣ ಜಲಾಶಯದ ಸುತ್ತಮುತ್ತಲಿನ ಪ್ರದೇಶವೂ ಕೂಡ ಹಚ್ಚ ಹಸಿರನ್ನ ಹೊದ್ದು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಜೊತೆಗೆ ಇವತ್ತು ಹೇಮಾವತಿ ಜಲಾಶಯದಿಂದ ಸುಮಾರು 3,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಈ ಬಾರಿ ಹೇಮಾವತಿ ಜಲಾಶಯದಿಂದ ಸಾಕಷ್ಟು ಬೇಗ ನೀರನ್ನ ಕೂಡ ಬೇಗ ಜಲಾಶಯ ತುಂಬುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಕೆಲವು ಬಾರಿ ಏನು ಬರದ ನೆರಳನ್ನ ಆವರಿಸಿದಂತಹ ಹೇಮಾವತಿ ಜಲಾಶಯ ಈ ಬಾರಿ ಮೇ ತಿಂಗಳಿನಲ್ಲೇ ಅತಿ ಹೆಚ್ಚು ಪೂರ್ವ ಮುಂಗಾರು ಸುರಿತಾ ಇರುವಂತಹ ಮಳೆ ಬರ್ತಾ ಇರುವಂತಹ ಕಾರಣದಲ್ಲಿ ಈ ಬಾರಿ 20 ಟಿಎಂಸಿ ನೀರನ್ನ ಹೇಮಾವತಿ ಜಲಾಶಯ ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್